ಎಲ್ಲರನ್ನೂ ಬೆಳೆಸ್ಕೋಬೇಕು ಅಂತ ಜೊತೆಲಿರೋರೆಲ್ಲರನ್ನೂ ಕರ್ಕೊಂಡು ಆ ಮುಂದಕ್ಕೆ ಹೋಗುವಂಥ ಮನೋಭಾವನೆ ತುಂಬ ದೊಡ್ಡದು. ಎಲ್ರಿಗೂ ಬರಲ್ಲ. ಸ್ಪೆಷಲಿ ನಮ್ಮ ಗಾಂಧಿನಗರದಲ್ಲಿ ಹುಟ್ಟಿದ್ರೆ ಸಾಕು ತುಳಿದಾಗ್ತಾ ಇರ್ತಾರೆ ಹಂಗೆ ಹಾಕ್ಕೊಂಡು. ಅಂಥ ಟೈಮಲ್ಲಿ ನಾನು ಎದ್ದೊಳ್ತೀನಿ ಅನ್ನೋದೇ ತುಂಬ ದೊಡ್ಡ ವಿಚಾರ ನನಗೆ. ಹಾಗಾಗಿ ಧನಂಜಯನ ಸ್ಟ್ರಗಲ್ಲು ಮತ್ತು ಧನಂಜಯ ಬಂದಿದ್ದ ರೂಟು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಧನಂಜಯನ ಮನಸ್ಸು ನನಗೆ ತುಂಬ ಇಷ್ಟ ಅಂತ ನನ್ನ ಒಂದು ಸಲಗ ಮಾಡಿದಾಗ ನನ್ನ ಹತ್ರ ಎಲ್ಲವನ್ನೂ ಕಳ್ಕೊಂಡಿದ್ದೆ. ಆ ಕಳ್ಕೊಂಡಾಗ ನನ್ನ ಗೆಲುವಿಗೆ ಕಾರಣ ಆದಂಥ ಧನಂಜಯ ಒಂದು ಮುಖ್ಯವಾದ ಪಾತ್ರ ಮಾಡಿ ಸಾಮ್ರಾಟ್ ಅಂತ ಆ ಪಾತ್ರ ಮಾಡಿ ನನ್ನ ಗೆಲುವು ತಂದುಕೊಟ್ಟಂಥ ಧನಂಜಯನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಹಂಗಾಗಿ ನಾನು ಯಾವಾಗಲೂ ಇಲ್ಲೇ ಇಟ್ಕೊಂಡು ಒಳಗಡೆ ಪ್ರೀತಿ ಮಾಡ್ತೀನಿ ಇವನ್ನೆಲ್ಲರೂ. ಸತೀಶನ್ನು ಅಷ್ಟೇ. ಸತೀಶನ್ನು ನೋಡಿದಾಗ ನಾನು ಯಾವಾಗಲೂ ಸತೀಶ ಅದ್ಭುತವಾದ ನಟ. ನನಗೆ ಆಸೆ ಜೊತೆಯಲ್ಲಿ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಮಾಡಬೇಕು ಅಂತ ಆಸೆ. ಆಮೇಲೆ ನಮಗೆಲ್ಲರಿಗೂ ಇನ್ನೇನೋ ದೊಡ್ಡ ಬ್ರೇಕ್ ಸಿಗಬೇಕು ಅನ್ನೋ ಆಸೆ ನನಗೆ ಯಾವಾಗಲೂ. ನನಗೂ ಏನೂ ಸಿಕ್ಕಿಲ್ಲ ಇನ್ನು ಅಂತ ನಾನು ಯಾವಾಗಲೂ ಅನ್ಕೋತೀನಿ ಇನ್ನೇನ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು ನಿನ್ನ ಮರ್ತೇ ಹೋಗ್ತೀನಿ ಕಣಪ್ಪ. ನಮ್ಮ ನವೀಣ, ಗುಲ್ಟು ನವೀಣ ನಮ್ಮ ಸಪ್ತಮಿ ಗೌಡ, ಅದು ನಮ್ಮ ಮನೆ ಅಕ್ಕಪಕ್ಕದ ಮನೆ ಹುಡುಗಿ ಥರ ಕಾಣುತ್ತೆ. ನೀವಂತೂ ತೊಂದರೆ ಇಲ್ಲ ಬಿಡಮ್ಮ, ಇವಾಗ ಎಸ್ಟಾಬ್ಲಿಷ್ಡ್. ಈಗ ಭಾರಿ ಖುಷಿ ಆಗುತ್ತೆ ನೋಡಿದಾಗ ನಮಗೆಲ್ಲನೂ. ಅಂದರೆ ನಾವೆಲ್ಲ ಏನಿಲ್ಲೆಲ್ಲ ಸೇರಿದ್ದೀವಿ. ನಾನು ಸತ್ಯದೇವ್ ಅವ್ರ ಬಗ್ಗೆ ಕೇಳ್ತಾ ಬಂದೆ ಜರ್ನಿಯಲ್ಲಿ. ಧನಂಜಯನು ನಮ್ಮ ಅಲ್ಲೂರಗೂ ಹೇಳ್ತಾ ಇದ್ದ, ನಮ್ಮ ಥರನೇ ಇವರು ಕಷ್ಟಪಟ್ಟು ತುಂಬ ಜೀವನದಲ್ಲಿ ಸಣ್ಣ ಸಣ್ಣ ಪಾತ್ರಗಳನ್ನು ಮಾಡ್ತಾ ನಾವೆಲ್ಲ ಹೆಂಗೆ ಬಂದು ನಿಂತಿದ್ದೀವೋ ಆ ಥರ ಇವರು ಇವತ್ತೊಂದು ದೊಡ್ಡ ಸ್ಥಾನಕ್ಕೆ ಬಂದು ನಿಂತಿದ್ದಾರೆ. ತುಂಬ ದೊಡ್ಡ ಹೆಸರು ಮಾಡಿದ್ದಾರೆ ಅಲ್ಲಿ.